ಸ್ನೇಹಿತರೆ, ಹಾಗಾದರೆ ಬೈಕ್ ಟ್ಯಾಕ್ಸಿ ಮತ್ತೆ ರೀಓಪನ್ ಮಾಡಿಸೇ ಬಿಡ್ತಾರಾ ಲಾಯರ್ ಜಗದೀಶ್ ಅವರು ಅನ್ನೋ ಒಂದು ವಿಷಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ನೋಡಿ. ಯಾಕೆ ಅಂತಂದರೆ ಲಾಯರ್ ಅಂತ ಬಂದಾಗ ಅವರ ಒಂದು ಪವರ್ ಏನಿದೆ ಎಂದು ಕೂಡ ಲಾಯರ್ ಅಂತ ಅಂತಂದರೆ ಜಗದೀಶ್ ಅವರು ಲಾಯರ್ ಅಂತ ನಾನು ಹೇಳ್ತಾ ಇಲ್ಲ. ಲಾಯರ್ ಅಂತ ಕೋರ್ಟ್ಗೆ ಅಂತ ಒಂದು ಪವರ್ ಬಂದಾಗ ಅದು ಎಲ್ಲರೂ ಕೂಡ ಗೆದ್ದೇ ಗೆಲ್ತಾರೆ. ಅಲ್ಲಿ ಎಲ್ಲರೂ ಕೂಡ ಲಾಯರ್ ಮೊರೆ ಹೋಗ್ತಾರೆ ಏನಾದರೂ ಒಂದು ಕೋರ್ಟ್ ಕೇಸ್ ಇತ್ತಂತಂದರೆ. ಆದರೆ ಇಲ್ಲೂ ಕೂಡ ನೋಡಿ, ಏನು ಬಡವರು ಈಗ ಆಗ್ತಿದೆ, ಬಡವರಿಗೆ ಅನ್ಯಾಯ ಆಗ್ತಿದೆ. 5-6 ಲಕ್ಷ ಜನ ಈಗ ಬೀದಿಗೆ ಬರ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿನೇ ನಂಬ್ಕೊಂಡಿದ್ದವರು ಅಂತ ಕೂಡ ಹೇಳಲಾಗ್ತಿದೆ. ಮುಂದೆ ಹಾಗಾದರೆ ಲಾಯರ್ ಜಗದೀಶ್ ಅವರು ಕೂಡ ಬೈಕ್ ಟ್ಯಾಕ್ಸಿ ಮತ್ತೆ ರೀಓಪನ್ ಮಾಡಿಸೇ ಬಿಡ್ತಾರಾ? ಆಟೋ ಚಾಲಕರು ಕೂಡ ಇದಕ್ಕೆ ಸುಮ್ಮನೆ ಬಿಡ್ತಾರಾ? ನೋಡಿ, ಆಟೋ ಚಾಲಕರು ಅಂತ ಬಂದಾಗ ಬೆಂಗಳೂರಲ್ಲೇ ಅವ್ರ ತಂಡಗಳು ಸಂಘಗಳು ತುಂಬ ಕಂಡುಬರುತ್ತೆ. ಅವ್ರನ್ನ ಎದುರಾಕೊಂಡು ಬದುಕ್ತಾ ಇದ್ದಾರೆ ಈಗ. ಇವ್ರನ್ನ ಯಾರು ಜಗದೀಶ್ ಅವರು, ಲಾಯರ್ ಜಗದೀಶ್ ಅವರು ಕೂಡ ಅವ್ರನ್ನ ಎದುರಾಕೊಂಡು ಬದುಕೋಕ್ಕಾಗುತ್ತಾ? ನೋಡಿ, ಊಬರು, ರ್ಯಾಪಿಡೋ, ಓಲಾದಂತಹ ಬೈಕ್ ಟ್ಯಾಕ್ಸಿ ಏನಿದೆ, ಆ ಬೈಕ್ ಟ್ಯಾಕ್ಸಿಯನ್ನು ಮತ್ತೆ ರೀಓಪನ್ ಮಾಡಿಸ್ತೀನಿ ಅಂತ ಕೂಡ ಹಠ ತೊಟ್ಟು ನಿಂತಿದ್ದಾರೆ. ಆದರೆ ಈ ಹಠ ನಿಜವಾಗ್ಲೂ ಮುಂದುವರಿಯುತ್ತಾ ಅನ್ನೋದು ಕೂಡ ಒಂದು ಊಹೆ ಆಗಿ ಉಳಿದಿದೆ. ನಿಜವಾಗ್ಲೂ ಓಪನ್ ಮಾಡಿಸ್ತಾರಾ ಇಲ್ವಾ? ಓಪನ್ ಮಾಡಿಸ್ತಾರೆ ಅನ್ನೋದಕ್ಕಿಂತ ಅವರು ಒಂದು ಲಾಯರ್ ಅಂತಕ್ಕಂಥ ಇರ್ತಕ್ಕಂಥ ಒಂದು ಪವರಿಂದ ಏನಾದರೂ ಹೈಕೋರ್ಟ್ ಏನಾದರೂ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇವರು ಏನಾದರೂ ಇನ್ಫ್ಲೂಯೆನ್ಸಿಂದ ಏನಾದರೂ ಮತ್ತೆ ರೀಓಪನ್ ಮಾಡಿಸೋವಂಥ ಒಂದು ಸಾಧ್ಯತೆ ಇರುತ್ತಾ? ಆದರೆ ಹಾಗಾದರೆ ಬೈಕ್ ಟ್ಯಾಕ್ಸಿಯವ್ರ ಪರ ನಿಂತುಬಿಟ್ಟಿದ್ದೀನಿ ಆಗಲೇ, ಬೇರೆ ಏನೇನಿಲ್ಲ, ನಿಂತುಬಿಟ್ಟಿದ್ದಾರೆ. ನಿಜವಾಗ್ಲೂ ರೀಓಪನ್ ಮಾಡಿಸ್ತಾರಾ? ನೋಡಿ, ಅದಲ್ಲದೆ ಇನ್ನೊಂದು ಹೇಳ್ಬೇಕಂತಂದರೆ ಅವರು ಜೈಲಿಗೆ ಹೋಗಿದ್ರು ಲಾಸ್ಟ್ ಟೈಮಲ್ಲಿ. ಏನೋ ಒಂದು ಹೊಡೆದಾಟ ನಡೆದು, ಏನೋ ಅಣ್ಣಮ್ಮ ದೇವಿ ಉತ್ಸವದಲ್ಲಿ ಹೊಡೆದಾಟ ನಡೆದು ಜೈಲಿಗೆಲ್ಲ ಹೋಗಿದ್ದಕ್ಕೆ ಕಾರಣ ಡಿ ಕೆ ಶಿವಕುಮಾರೇ ಕಾರಣ. ನನ್ನನ್ನು ಕಳಿಸಿದ್ದು ಡಿ ಕೆ ಶಿವಕುಮಾರ್ ಜೈಲಿಗೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ನೋಡಿ. ಆದರೂ ಕೂಡ ಈಗ ನೋಡಿ, ಆಟೋ ಚಾಲಕರನ್ನ ಎದುರಾಕೊಂಡು ಈಗ ಬದುಕ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಟೋ ಚಾಲಕರಿಗೆ ವಿರೋಧಿ ಆಗಿಬಿಟ್ಟಿದ್ದಾರೆ ಈಗಾಗಲೇ. ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ನೋಡಿ, ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ರ್ಯಾಪಿಡೋ ಏನೋ ಈಗ ಜನಗಳಿಗೆ ಹತ್ರ ಆಗ್ತಿತ್ತು ಬೈಕಲ್ಲಿ ಹೋಗೋದಕ್ಕೆ, ಸ್ವಲ್ಪ ಈಸಿ ಆಗ್ತಿತ್ತು. ಕೆಲವು ನೋಡಿ, ನಿಯರ್ ಬೈ ಇಲ್ಲೇ ಹೋಗಬೇಕು ಅಂದರೆ ಆಟೋದಾದರೆ 300 ರೂಪಾಯಿ 400 ರೂಪಾಯಿ ಕೇಳ್ತಾರೆ, 1 ಕಿಲೋಮೀಟರ್ 2 ಕಿಲೋಮೀಟ್ರಿಗೆಲ್ಲ. ಬೈಕ್ ಟ್ಯಾಕ್ಸಿ ಆದರೆ ಕೂಡ, ಬೈಕ್ ಟ್ಯಾಕ್ಸಿನೂ ಆದರೆ ಅಷ್ಟೇ, ಬೈಕ್ ಟ್ಯಾಕ್ಸಿನೂ ಕೂಡ ಬುಕ್ ಮಾಡ್ಕೊಂಡೋದ್ರೆ ಒಂದು 30 ರೂಪಾಯಿ 40 ರೂಪಾಯಿ ಆಗ್ತಿತ್ತೇನೋ. ಈ ರೀತಿ ಒಂದು ಕಾರಣಾಂತರಗಳಿಂದ ಈಗ ಅದು ನೋಡಿ, ಯೆಲ್ಲೋ ಬೋರ್ಡಲ್ಲಿ ಓಡಿಸೋಂಗಿಲ್ಲ. ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಯೆಲ್ಲೋ ಬೋರ್ಡಲ್ಲಿ ಮಾತ್ರ ಓಡಿಸ್ಬೇಕು, ವೈಟ್ ಬೋರ್ಡಲ್ಲಿ ಓಡಿಸೋಗಿಲ್ಲ ನೋಡಿ. ವೈಟ್ ಬೋರ್ಡಲ್ಲಿ ನಾವು ಓಡಿಸ್ತಾ ಇರೋದು ತಪ್ಪು ಮಾಹಿತಿ ಇದು. ವೈಟ್ ಬೋರ್ಡಲ್ಲಿ ಓಡಿಸೋಂಗಿಲ್ಲ, ಯೆಲ್ಲೋ ಬೋರ್ಡಲ್ಲೇ ಓಡಿಸ್ಬೇಕು ಅಂತ ಕೂಡ ಆಟೋ ಡ್ರೈವರ್ಸ್ ಕೂಡ ತುಂಬ ಸಂಘಗಳಿಂದ ತುಂಬ ವಿಡಿಯೋ ಮಾಡಿ ಬಿಟ್ಟಿದ್ರು. ಇದಕ್ಕೆ ಲಾಯರ್ ಜಗದೀಶ್ ಕೂಡ ತುಂಬ ಉತ್ತರ ಕೊಡ್ತಾ ಇದ್ದಾರೆ. ನಾನು ಮತ್ತೆ ರೀಓಪನ್ ಮಾಡಿಸ್ತೀನಿ ಬೈಕ್ ಟ್ಯಾಕ್ಸಿ ರೀಓಪನ್ ಮಾಡಿಸೋದ್ರಿಂದ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಆಟ ತೊಟ್ಟು ನಿಂತಿದ್ದಾರೆ. ನಿಜವಾಗ್ಲೂ ಇದು ಆಗೋ ಕೆಲಸನ ಅಲ್ಲ. ಅದರಲ್ಲೂ ಕೂಡ ಆಟೋ ಡ್ರೈವರ್ ಕೂಡ ಸುಮ್ಮನೆ ಬಿಡ್ತಾರಾ? ನಿಜವಾಗ್ಲೂ ಕೂಡ ಈಗ ಇದು ಸಂತೋಷ ಸುದ್ದಿ ಏನಂತಂದರೆ, ಆಟೋ ಡ್ರೈವರ್ಗಳು ಕೂಡ ಈಗಾಗಲೇ ತುಂಬ ನೊಂದಿದ್ದಾರೆ, ಇಲ್ಲ ಅಂತಲ್ಲ. ಈ ಬೈಕ್ ಟ್ಯಾಕ್ಸಿ ಎಷ್ಟೋ ವರ್ಷಗಳಿಂದ ಬ್ಯಾನ್ ಆಗಬೇಕಾಗಿತ್ತು ಅಂತ ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಈಗ ಎಷ್ಟೋ ಜನ ಸಿಹಿ ಸುದ್ದಿ ಹಂಚ್ಕೊಂಡಿದ್ದಾರೆ. ಈಗ ನಿಜವಾಗ್ಲೂ ಈ ಆಟೋ ಡ್ರೈವರ್ ಕೂಡ ಈಗ ಇದೇ ಟೈಮಲ್ಲಿ ಇದೊಂಥರ ಏನೋ ಒಂದು ಇದಾದರೆ, ನಿಜವಾಗ್ಲೂ ಆಟೋ ಡ್ರೈವರ್ಗೆ ಇದೊಂದು ಮತ್ತೆ ರೀಓಪನ್ ಮಾಡಿಸಿದ್ರೆ ಇದೊಂಥರ ದುಃಖದ ಸಂಗತಿ ಅಂತ ಕೂಡ ಹೇಳ್ಬೋದು. ಆದರೆ ನಿಜವಾಗ್ಲೂ ಲಾಯರ್ ಜಗದೀಶ್ ಅವರು ಮತ್ತೆ ರೀಓಪನ್ ಮಾಡಿಸ್ತಾರ ಅನ್ನೋದು ಒಂದು ಪ್ರಶ್ನೆಯಾಗಿದೆ ಈಗ ಅಷ್ಟೇ. ನನ್ನ ಪ್ರಕಾರ ರೀಓಪನ್ ಮಾಡಿಸ್ಬೇಕು ಅಂದರೆ ಮತ್ತೆ ವೈಟ್ ಬೋರ್ಡ್ ಇರೋದನ್ನೇ ಯೆಲ್ಲೋ ಬೋರ್ಡ್ ಮಾಡಬೇಕಷ್ಟೇ. ಟೂ ವೀಲರ್ ಅಂತ ಬಂದಾಗ ಈಗ ದ್ವಿಚಕ್ರ ವಾಹನದಲ್ಲೂ ಕೂಡ ನೋಡಿ, ಕೆಲವರೆಲ್ಲ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಫುಡ್ ಡೆಲಿವರಿ ಮಾಡ್ತಾರೆ. ಈಗ ನೋಡಿ, ಕೆಲವರು ಕಸ್ಟಮರ್ ಕೂಡ ಹೇಳ್ಕೊಂಡಿದ್ದಾರೆ. ಎಷ್ಟೋ ಜನಗಳು ಹೇಳ್ಕೊತಿದ್ದಾರೆ, ನಿಜವಾಗ್ಲೂ ನಮಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು, ಬೈಕ್ ಟ್ಯಾಕ್ಸಿಯಿಂದನೇ ನಾವು ಹತ್ರ ಅಂತಲ್ಲ, ದೂರದಲ್ಲಿ ಇರೋ ಪ್ಲೇಸ್ಗಳಿಗೆ ನೋಡಿ, ಇಲ್ಲಿಂದ ಈಗ ಒಂದು 18-25 ಕಿಲೋಮೀಟ್ರ್ ಬೈಕ್ ಟ್ಯಾಕ್ಸಿ ಹೋಗ್ಬೇಕಂದ್ರೆ, ಬಸ್ಸಲ್ಲಿ ಹೋಗ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಅಂದರೆ ಈಸಿ ಆಗುತ್ತೆ, ಬೇಗ 1 ಅವರೆಲ್ಲ ಹೋಗ್ಬಿಡ್ತೀವಿ. ದೂರದ ಪ್ರಯಾಣ ಮಾಡಬೇಕಂತಂದರೆ ಬಸ್ಸಲ್ಲಾದರೆ ದೂರ ಆಗುತ್ತೆ, ಆಟೋ ಕಾರಾದರೆ ದೂರ ಆಗುತ್ತೆ, ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಕೂಡ ಎಷ್ಟೋ ನಮ್ಮ ಜನಗಳು ಕೂಡ ಆಟ ಹಿಡಿದು ನಿಂತಿದ್ದಾರೆ. ಈ ಟೈಮಲ್ಲಿ ಲಾಯರ್ ಜಗದೀಶ್ ಕೂಡ ನಿಜವಾಗ್ಲೂ ಈ ಥರ ಹಠ ಹಿಡಿದಿರೋದ್ರಿಂದ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ಕೋರ್ಟಲ್ಲಿ ಇವರ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತಾ? ಯಾಕೆಂತಂದರೆ ಎಷ್ಟೋ ಕಂಪನಿಗಳಾಗಲೇ ಈ ಬೈಕ್ ಟ್ಯಾಕ್ಸಿ ಅಂದರೆ 3 ಕಂಪ್ನಿ ಇದ್ದಿದ್ದು, ಓಲಾ, ಉಬರ್, ರ್ಯಾಪಿಡೋ. ಈ ರ್ಯಾಪಿಡೋ ಅಂತಂಥ ಈ ಸಂಸ್ಥೆಗಳು ತುಂಬ ಹಿಂದೆಯಿಂದ ಈ ಲಂಚದ ಒಂದು ಅವತಾರದಲ್ಲಿ ಕೂಡ ಭ್ರಷ್ಟ ಅಧಿಕಾರಿಗಳು ಕೂಡ ಆಗಿದ್ರು. ಲಂಚದ ಒಂದು ಅವತಾರ ನೋಡಿ, ಲಂಚ ಕೊಟ್ಟು ಎಷ್ಟೇ ದುಡ್ಡು ಕೊಟ್ಟು ಬೈಕ್ ಟ್ಯಾಕ್ಸಿಯನ್ನು ಮತ್ತೆ ಏನೇನೋ ಮಾಡಿಸ್ತಾಯಿದ್ರು, ಮತ್ತೆ ರೀಓಪನ್ ಮಾಡಿಸಿ ಅದೇನೋ ಇಂದು ಹಾಗೆ ಮುಂದೂಡಿತ್ತು ಕೋರ್ಟಲ್ಲೇ. ಸದ್ಯಕ್ಕೆ ಈಗ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಲಾಯರ್ ಜಗದೀಶ್ ಅವರು ಕೂಡ ಈ ರೀತಿ ಮಾತಾಡ್ತಾ ಇರೋದು ಸರಿಯಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಲಾಯರ್ ಜಗದೀಶ್ ಅಂತ ಬಂದರೆ, ಬೈಕ್ ಟ್ಯಾಕ್ಸಿ ಅಂತ ಬಂದರೆ ಜನಗಳಿಗೆ, ಅದರಲ್ಲೂ ನಮ್ಮ ಆಟೋ ಚಾಲಕರಿಗೆ ತುಂಬ ಇದು
ದೂರ ಆಗ್ತಾ ಇದ್ದಾರೆ ಈ ಬೈಕ್ ಟ್ಯಾಕ್ಸಿ ಬಂದಿರೋದ್ರಿಂದ. ಯಾಕೆಂತಂದರೆ ಅವ್ರಿಗೆ ಹೊಟ್ಟೆಪಾಡು ಮೇಲೆ ಹೊಡಿತಾ ಇದ್ದಾರೆ. ಅವ್ರಿಗೇನೋ ಒಂದು ಹೊಟ್ಟೆಪಾಡು ಜೀವನ ಆಗ್ತಿತ್ತು. ಬೈಕ್ ಟ್ಯಾಕ್ಸಿ ಆರ್ಡ್ರು ಜಾಸ್ತಿ ಆರ್ಡ್ರ್ ತೊಗೊಂಡ್ರೆ ನಮ್ಗೆ ಆರ್ಡ್ರ್ ಜಾಸ್ತಿ ಬರೋಲ್ಲ ಅಂತ ಕೂಡ ಹೇಳಲಾಗ್ತಿತ್ತು. ಆದರೆ ಈಗ ನೋಡಿ, ಈಗ ರ್ಯಾಪಿಡೋ, ಊಬರು, ಓಲಾಗಳಂಥ ಕಂಪ್ನಿಗಳೀಗ ಮತ್ತೆ ಈ ಫುಡ್ ಡೆಲಿವರಿಯನ್ನೇ ಹಿಡ್ಕೊಂಡ್ಬಿಟ್ಟಿದೆ. ಅದು ಕೂಡ ಈಗ ನಾನು ಫುಡ್ ಡೆಲಿವರಿ ಮಾಡಿಸ್ತೀನಿ ಅಂತ ಕೂಡ ಅವು ಕೂಡ ಹಿಡ್ಕೊಂಡಿದೆ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ, ಹೈಕೋರ್ಟಿಂದ ಕೂಡ ಬ್ಯಾನ್ ಆಗಿರೋದ್ರಿಂದ ಈಗೇನು ಮಾಡೋಕ್ಕಾಗ್ತಾ ಇಲ್ಲ, ಬ್ಯಾನ್ ಆಗಿದೆ. ಆದರೆ ಮತ್ತೆ ರೀಓಪನ್ ಕೂಡ ಆಗುತ್ತೆ ಅಂತ ಕೂಡ ರ್ಯಾಪಿಡೋ ಸಂಸ್ಥೆಗಳು ಕೂಡ ಹೇಳ್ತಾ ಇದೆ. ಮತ್ತೆ ರೀಓಪನ್ ಆಗುತ್ತೆ. ಮತ್ತೆ ಸಂಜೆ 5 ಗಂಟೆ ಮೇಲೆ ನಿಮಗೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬರ್ತಾ ಇರುತ್ತೆ, ಡೈಲಿ ನೋಡ್ತಾ ಇರಿ. ಯಾಕೆಂತಂದರೆ ಮತ್ತೆ ಅದು ರೀಓಪನ್ ಮಾಡಿಸ್ತೀವಿ. ಯಾಕೆಂದರೆ ಇಲ್ಲಿ ನಾವು ಹೆಚ್ಚು ಕೂಡ ಇಲ್ಲೂ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಟಿದ್ರೆ ಕೂಡ ಮತ್ತೆ ರೀಓಪನ್ ಮಾಡಿಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಇದರಿಂದ ಆಟೋ ಚಾಲಕರಿಗೆ ತುಂಬ ತೊಂದರೆ ಆಗುತ್ತೆ. ಆಟೋ ಚಾಲಕರಿಗೆ ಮಾತ್ರ ಅಂತಲ್ಲ, ಕ್ಯಾಬ್ ಡ್ರೈವರ್ ಯಾರೇ ಆದರೂ ಕೂಡ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳೋದು ಏನಂತಂದರೆ, ಇಲ್ಲಿ ಜನಗಳಿಗೆ ಬೈಕ್ ಟ್ಯಾಕ್ಸಿ ಇದ್ದರೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಕೆಲವೊಂದು ಆಟೋ ಸಂಘಟನೆ ಕೂಡ ಕೇಳಿರ್ಬೋದು ನೀವು. ಕೆಲವೊಬ್ಬ ಆಟೋ ಡ್ರೈವರ್ ಕೂಡ ತುಂಬ ಹೆಚ್ಚು ದುಡ್ಡು ವಸೂಲಿ ಮಾಡತಕ್ಕಂಥದ್ದು. ಎಲ್ಲರೂ ಮಾಡಲ್ಲ. ಅದು ಏನೋ ಒಬ್ಬೊಬ್ಬರು, ಎಲ್ಲೋ ಮೆಜೆಸ್ಟಿಕ್ ಕಡೆಯಿಂದ ಕೆಲವರು, ಎಲ್ಲೋ ಬರ್ಡ್ ಆಟೋ ಡ್ರೈವರ್ ಇರ್ತಾರಲ್ಲ, ಕೆಲವರು ಕಾರ್ ಡ್ರೈವರು, ಕ್ಯಾಬ್ ಡ್ರೈವರ್ಸ್ ಅಂತವರು ತುಂಬ ನೀವು ನೋಡಿರ್ತೀರ, ಹೆಚ್ಚು ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥದ್ದು ಕೂಡ ನೋಡಿರ್ತೀರ. ಆದರೆ ಅದೆಲ್ಲ ಎಲ್ರಿಗೂ ಆಟೋ ಡ್ರೈವರ್ ಆ ಥರ ಮಾಡಲ್ಲ. ಯಾರೋ ಒಬ್ಬರು ಒಬ್ಬೊಬ್ರು ಹಂಗೆ ಮಾಡಿ ಅದನ್ನೇ ಒಂದು ವೀಡಿಯೋ ಮಾಡಿ ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಏನೋ ಒಂದು ಈ ರೀತಿ ನಮಗೆ ಬದುಕೋದಕ್ಕೆ ಈ ರೀತಿ ಏನೋ ಬೇಕು ಅಂತ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಆದರೆ ಆಟೋ ಡ್ರೈವರು ಕೂಡ, ಬೈಕ್ ಟ್ಯಾಕ್ಸಿಗೂ ಆಟೋ ಡ್ರೈವರು ತುಂಬ ವರ್ಷಗಳಿಂದ ಆಗ್ತಾ ಇರಲಿಲ್ಲ. ತುಂಬ ಇದೇ ರೀತಿ ಒಂದು ಕ್ರೂರ ಕೃತ್ಯ ನಡೀತಾ ಇತ್ತು. ಸದ್ಯಕ್ಕೀಗ ಅದ್ರ ವಿರುದ್ಧ ಕೆಲವೊಂದು ಹಿಂದೂ ಸಂಘಟನೆಗಳು ಕೂಡ ತುಂಬ ಆಕ್ರೋಶಗೊಂಡಿದ್ರು. ಕೆಲವರು ಮಾಧ್ಯಮದವರು ಕೂಡ ತುಂಬ ಆಕ್ರೋಶಗೊಂಡಿದ್ರು ಕೂಡ ನೋಡ್ಬೋದಿತ್ತು. ಆದರೆ ಈಗ ನಿಜಕ್ಕೂ ಅದೊಂದು ಮುಂದುವರಿಯುತ್ತಾ ಬೈಕ್ ಟ್ಯಾಕ್ಸಿ ಈಗ ಮತ್ತೆ ಬ್ಯಾನ್ ಮಾಡಿದ್ದಾರೆ. ಆದರೆ ಮುಂದೆ ಇನ್ನೂ ಮತ್ತೆ ರೀಓಪನ್ ಆಗುತ್ತಾ ಅನ್ನೋ ಒಂದು ವಿಷಯ ಕೂಡ ತಿಳ್ಕೊಬೇಕಾಗಿ ಬಂದಿದೆ. ಮತ್ತೆ ನನ್ನ ಪ್ರಕಾರ ಲಾಯರ್ ಜಗದೀಶ್ ಅವರು ಕೂಡ ಏನೋ ರೀಓಪನ್ ಮಾಡಿಸ್ತೀನಿ ಅಂತ ಕೂಡ ಆಟ ತೊಟ್ಟು ನಿಂತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗದೇ ಇರುವಂಥ ವಿಷಯ. ಯಾಕೆ ಅಂತಂದರೆ ಇದರಿಂದ ಆಟೋ ಚಾಲಕರಿಗೆ ಕೂಡ ತುಂಬ ಉಪಯೋಗ ಆಗ್ತಾಯಿಲ್ಲ. ಇದರಿಂದ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಉಪಯೋಗ ಆಗ್ತಾಯಿಲ್ಲ. ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಎಲ್ಲೋ ಬೋರ್ಡ್ ಮಾಡಿಬಿಟ್ಟೆ ಮಾಡಲಿ, ಅವರು ಕೂಡ ಎಲ್ಲೋ ಬೋರ್ಡ್ ಹಾಕ್ಸ್ಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಮಾಡಲಿ ಅಂತ ಕೂಡ ಅವ್ರು ಹೇಳ್ತಾ ಇರೋದು. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಮಾಡೋದಾದರೆ ಏನಿಲ್ಲ, ಎಲ್ಲೋ ಬೋರ್ಡ್ ಬರುತ್ತೆ, ಎಲ್ಲೋ ಬೋರ್ಡ್ ಅವ್ರಿಗೂ ಕೂಡ ಬರುತ್ತೆ. ಈಗ ನೋಡಿ, ಕೆಲವರು ಪೋರ್ಟರ್ ಅಂತಹ ದೊಡ್ಡ ಡಂಜೋ ಪೋರ್ಟರ್ ಅಂಥದ್ದೆಲ್ಲ ಯಾವುದೋ ಅದು ಕೂಡ ಕಮರ್ಷಿಯಲ್ ಆದ್ರಿಂದ ಅದರಲ್ಲೇನು ಎಲ್ಲೋ ಬೋರ್ಡ್ ಬೇಕಾಗಿಲ್ಲ. ಒಂದು ಹಳದಿ ಕಲರ್ ಬಣ್ಣದಂಥ ಒಂದು ಏನು ಬೋರ್ಡ್ ಬೇಕಾಗಿಲ್ಲ. ಕೆಲವರು ಎಲೆಕ್ಟ್ರಿಕ್ ಆಟೋದಲ್ಲಿ ಮಾಡ್ತಾರೆ, ಅವರು ಏನೆಲ್ಲೋ ಬೋರ್ಡ್, ಅವ್ರೇನು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಏನೂ ಕಟ್ತಾ ಇಲ್ಲ. ಆದರೆ ಇದರಿಂದ ಆಟೋ ಚಾಲಕರು ಅಂತ ಬಂದಾಗ ಇದರಲ್ಲಿ ನೋಡಿ ತುಂಬಾ ಒಂದು ಕ್ರೂರವನ್ನು ಎಸಗಬೇಕಾಗಿ ಬರುತ್ತೆ ಈ ಟೈಮಲ್ಲಿ. ಅದರಿಂದ ಆಲ್ರೆಡಿ ಲಾಯರ್ ಜಗದೀಶ್ ಅವ್ರಿಗೂ ಕೂಡ ತುಂಬ ವಾರ್ನಿಂಗ್ ಮಾಡಿದ್ದಾರೆ. ಹಿಂದೆ ಎಲ್ಲ ಹೊಡೆದಾಟ ನಡೆದಿತ್ತು, ಇವಾಗಲೂ ಕೂಡ ಹೊಡೆದಾಟ ನಡೀತಾ ಇದೆ. ಆದರೂ ಕೂಡ ಲಾಯರ್ ಜಗದೀಶ್ ಅವರು ಕೂಡ ತುಂಬ ಏನೋ ಬುದ್ಧಿ ಕಲಿತಾ ಇಲ್ಲ ಅಂತ ಹೇಳ್ಬೋದು, ಇಲ್ಲ ಬೇರೆ ಇನ್ನೇನೋ ಗೊತ್ತಿಲ್ಲ. ತುಂಬ ಅವ್ರಿಗೆ ಬಿಗ್ ಬಾಸಿಂದ ಬಂದ ನಂತರ ಅವ್ರಿಗೆ ತುಂಬ ಅಭಿಮಾನಿಗಳು ಬಂದಿದ್ದರು. ಈಗ ಅಭಿಮಾನಿಗಳು ಕೂಡ ತುಂಬ ಕಡಿಮೆ ಆಗ್ತಾಯಿದ್ದಾರೆ. ಯಾಕೆಂದರೆ ಇದೇ ಟೈಮನ್ನು ಅವರು ಒಂದು ಬ್ಯಾಡ್ ಬಿಹೇವಿಯರ್ ಬಳಸ್ಕೊತಾ ಇದ್ದಾರೆ. ಅವ್ರೀಗ ಒಂದು ಗುಡ್ ಬಿಹೇವಿಯರ್ ಇದ್ದರೆ ಅಭಿಮಾನಿಗಳು ಸಂಪಾದಿಸ್ಬೋದು, ಅವರು ಕೂಡ ಇಲ್ಲ ಅಂತಲ್ಲ. ಬ್ಯಾಡ್ ಬಿಹೇವಿಯರ್ ಇದ್ದರೆ ಯಾವುದೇ ಕಾರಣಕ್ಕೂ ಅಭಿಮಾನಿಗಳನ್ನ ಸಂಪಾದಿಸೋದಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಸ್ನೇಹಿತರೆ, ಇಂಥ ಟೈಮ್ ಅಂತ ಬಂದಾಗ ನೋಡಿ, ಅಭಿಮಾನಿಗಳು ಯಾವ ರೀತಿ ಚೇಂಜ್ ಆಗ್ತಾರೆ ಹೇಳೋಕ್ಕಾಗಲ್ಲ. ನೋಡಿ, ಅವ್ರಿಗೆ ಏನಾದರೂ ಉಲ್ಟಾ ನೀನು ಹೊಡಿತೀಯಾ ಅಂತಂದರೆ ಏನಾದರೂ ಚೇಂಜ್ ಆಗ್ಬೋದು, ಇಲ್ಲ ಅವ್ರು ನಿಮ್ಮ ಕಡೆ ಪಾಸಿಟಿವ್ ತಿರ್ಕೋಬೋದು, ನೆಗೆಟಿವ್ ತಿರ್ಕೋಬೋದು. ನೋಡಿ, ಅವ್ರಿಗೆ ಪರ ನೀವು ಮಾತಾಡಿದ್ರೆ ಪಾಸಿಟಿವ್ ಬರ್ತಾರೆ ಅಷ್ಟೇ. ನೆಗೆಟಿವ್ ಮಾತಾಡಿದೆ ಅಂದರೆ ಅವ್ರು ನಿಮಗೆ ನೆಗೆಟಿವ್ ಆಗ್ತಾರೆ. ಯಾಕೆಂದರೆ ನಮ್ಮ ಅಭಿಮಾನಿಗಳು ಸುಮ್ಮನೆ ಅಭಿಮಾನ ಅನ್ನೋದನ್ನ ತೋರಲ್ಲ. ನೀವೇನೇ ಮಾತಾಡಿದ್ರು ಕೂಡ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅದು ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಲಿ ಅದು ಒಂದು ವಿಷಯ ಆಗಿರುತ್ತೆ ಅಷ್ಟೇ. ನೋಡಿ ಸ್ನೇಹಿತರೆ, ಇನ್ನೊಂದು ಹೇಳ್ಬೇಕಂತಂದರೆ, ಅದರಲ್ಲೂ ಈ ಲಾಯರ್ ಜಗದೀಶ್ ಅವರು ಕೂಡ ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು ಅಂತಲೂ ಕೂಡ ಹೇಳ್ಬೋದು ಆಟೋ ಚಾಲಕರಿಗೆ. ಇದು ನಿಜವಾಗ್ಲೂ ತುಂಬ ದುಃಖದ ಸಂಗತಿ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಮುಂದೆ ಏನಾಗುತ್ತೆ, ಎಲ್ಲಿವರೆಗೂ ಮುಂದುವರಿಯುತ್ತೆ ಇದೊಂದು ಸುದ್ದಿ ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ನೋಡಿ, ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ನಿಜವಾಗ್ಲೂ ರೀಓಪನ್ ಮಾಡಿಸೇ ಬಿಡ್ತಾರೆ ಅಂತ ಕೂಡ ತುಂಬ ವಿಡಿಯೋದಲ್ಲಿ ಹೇಳ್ಕೊತಾ ಇದ್ದಾರೆ. ಯಾಕೆಂದರೆ ಅವ್ರಲ್ಲಿ ಕೋರ್ಟ್ ಪವರ್ ಇದೆ, ಕೋರ್ಟು ಮತ್ತು ಲಾಯರ್ ಅನ್ನೋ ಒಂದು ಪವರ್ ಇರೋದ್ರಿಂದ ಮಾಡಿಸ್ತಾರಾ ಏನೋ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತಾರೆ, ಓಪನ್ ಮಾಡಿಸ್ತಾರಾ, ರೀಓಪನ್ ಮಾಡಿಸೇ ಬಿಟ್ಟಿದ್ದಾರಾ ಇಲ್ಲ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.